ಹಾಯ್ ಎಲ್ಲಾರು ಹೆಂಗಿದ್ದೀರಿ? ಎಲ್ಲಾರು ಆರಾಮಿದ್ದೀರಿ ಅಂತ ಹೇಳಿ ಅನ್ಕೊಂಡೇನಿ. ನಾ ಇವತ್ತ ಪನ್ನೀರ್ ಮಾಡ್ಲಿಕತ್ತಿದ್ದೆ ನಮ್ಮ ಮನಿ ಒಳಗ. ಇಲ್ಲಿ ಎರಡ್ ತರದ್ ಪನ್ನೀರ್ ಮಾಡ್ಲಿಕತ್ತೀನಿ ಅಂತ. ಯಾವ್ದಾವ್ದಂತ ನೋಡೋಣ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮೊದಲನೇ ಪನ್ನೀರು ಇಲ್ಲಿ ವಿನೆಗಾರ ಮತ್ತ ಲಿಂಬೆ ಹಣ್ಣಿನ ರಸ ಎರಡು ಯೂಸ್ ಮಾಡಲ್ದನ ಮಾಡೋದು. ಅದಕ್ಕ ಅರ್ಧ ಲೀಟರ್ ಹಾಲ್ ತಗೊಂಡೇನಿ ನಾ ಇಲ್ಲಿ. ಹಾಲನ್ನ ಕಾಸ್ಲಿಕ್ಕೆ ಇಟ್ಕೊಂಡಂತ ಈ ಪನ್ನೀರ ನಾವು ಮೊಸರ್ಲೆ ಮಾಡ್ಲಿಕತ್ತೀವಿ. ಮೊಸರ್ ಮೇಲೆ ಏನ್ ನೀರ್ ಕಲೆಕ್ಟ್ ಆಗಿರ್ತದಲ್ಲ ಅದನ್ನ ಒಂದ್ ಬಟ್ಲೊಳಗ ಸಪರೇಟ್ ಮಾಡ್ಕೊರಿ. ಇದಕ್ಕ ವೇ ವಾಟರ್ ಅಂತ ಹೇಳ್ತಾರೆ. ಅದಕ್ಕ ಒಂದು ಚಮಚ ಮೊಸರನ್ನ ಆಡ್ ಮಾಡ್ಕೊಂಡು ಎರಡು ಕೂಡ್ಕೊಳ್ಳುವಂಗ ನೀರನ್ನು ಚಮಚಲ್ಲಿ ಮಿಕ್ಸ್ ಮಾಡ್ಕೊರಿ. ನೆಕ್ಸ್ಟ್ ಹಾಲು ಫುಲ್ ಉಕ್ಕಿ ಬಂದು ಕೆನೆ ಬರುವಂಗ್ ಮಾಡ್ಬಾರ್ದು. ಸ್ವಲ್ಪ ಉಕ್ಕಿ ಬರ್ತಾವಂತ ಗೊತ್ತಾದ ಕೂಡಲೇ ಕೆನೆ ಗುಡ್ಲಿ ಕೊಡಲ್ದನ ಕೈ ಆಡಿಸ್ಕೊಂಡ್ಬಿಡ್ರಿ. ನೆಕ್ಸ್ಟ್ ಸಿಮ್ ಒಳಗನ ಇರ್ಲಿ ಗ್ಯಾಸ್. ಇನ್ನ 2 ಚಮಚ ಮೊಸರು ಹಾಕೋತನ ಕೈ ಆಡಿಸ್ಕೋಬೇಕು. ಒಮ್ಮೆ ಎಲ್ಲಾ ಮೊಸರು ಹಾಕಿದ್ವಿ ಅಂದ್ರ ಹಾಲು ಮೊಸರು ಬಂದ್ಬಿಡ್ತದ, ಪನ್ನೀರ್ ಚೆನ್ನಾಗಿ ಬರಂಗಿಲ್ಲ. 2 ಚಮಚ ಹಾಕೋಣ 2ರಿಂದ 3 ನಿಮಿಷ ಸಿಮ್ ಒಳಗನ ಕೈ ಆಡಿಸ್ಕೊಬೇಕು. ಅದಾದ್ಮೇಲೆ ಮತ್ತೆ 2 ಚಮಚ ಮೊಸರು ಹಾಕಿ ಮತ್ತೆ 2ರಿಂದ 3 ನಿಮಿಷ ಕೈ ಆಡಿಸ್ಕೋಬೇಕು. ಅಂದ್ರ ಹಾಲ ಚೆನ್ನಾಗಿ ಒಡೆದು ಪನ್ನೀರ್ ನೀಟಾಗಿ ಬರ್ತದೆ. ಅಂಡ್ ಈ ಪನ್ನೀರ್ ಸಾಫ್ಟ್ ಮತ್ ಫ್ಲಫಿ ಇರ್ತದ, ಅಗದಿ ಸ್ಮೂತ್ ಟೆಕ್ಸ್ಚರ್ ಬರ್ತದೆ. ಮುಂದೆ ನಾ ತೋರಿಸ್ತೀನಿ ಅಂತ ನಿಮ್ಗ. ಸೊ ಹಿಂಗ್ ಒಡಕ್ ಹಾಕಿದ್ರೆ ಪನ್ನೀರ್ ಸಪರೇಟ್ ಆಗ್ತದ. ಸಪರೇಟ್ ಬಂದ್ ಕೂಡಲೇ ಏನ್ ಮಾಡ್ರಿ, ಒಂದ್ ಬುಟ್ಟಿ ಒಳಗ್ ಚಾಳ್ನಿ ಇಟ್ಕೊಂಡು ಅದ್ರ ಮ್ಯಾಲ ಒಂದು ಸ್ಮೂತ್ ಅಂತ ಅರಿವಿ ಇಟ್ಕೊಂಡು ಪನ್ನೀರನ್ನ ನೀಟಾಗಿ ಸೋಸ್ಕೊರಿ. ನೆಕ್ಸ್ಟ್ ಮೊಸರು ಏನಾರ ಹುಳಿ ಇತ್ತಂದ್ರ ಪನ್ನೀರ್ ಒಳಗನು ಆ ಟೇಸ್ಟ್ ಬರ್ತದ. ಹೀಗಾಗಿ ನೀವು ಒಂದ್ ವಾಟಗಾನೆ ನೀಟಾಗಿ ಪನ್ನೀರನ್ನ ವಾಶ್ ಮಾಡ್ಕೊಂಡು ಏನು ಉಳಿದಿರ್ತದಲ್ಲ ಎಕ್ಸೆಸ್ ವಾಟರ್ ಅದನ್ನ ನೀಟಾಗಿ ಬಸದು ನೀವು ಡೈರೆಕ್ಟ್ ಅನ್ನ ಉಪಯೋಗಿಸ್ಕೋಬಹುದು. ಪನ್ನೀರ್ ಬುರ್ಜಿ ಅದು ಇಂಥದ್ದು ಏನಾರ ಮಾಡೋರು ಇದ್ರಂದ್ರ ಡೈರೆಕ್ಟ್ ಉಪಯೋಗಿಸ್ಕೋಬಹುದು. ಇಲ್ಲ ನೀವು ಕ್ಯೂಬ್ ಮಾಡೋರು ಇದ್ರಿ ಅಂದ್ರ ಬಸದು ನೀಟಾಗಿ ಅದ್ರ ಮೇಲೆ ಒಂದು ವಜ್ಜೆ ಎತ್ತಿ ಇಟ್ಬಿಡ್ರಿ. ಅಂದ್ರ 15ರಿಂದ 20 ನಿಮಿಷ ಹಿಂಗೆ ಏನಾರ ಅದ್ರ ಮೇಲೆ ವಜ್ಜೆ ಇಟ್ರಂದ್ರ ಅದು ನೀಟಾಗಿ ಶೇಪ್ ತಗೋತದ. ಸೊ ಶೇಪ್ ಬಂದ ಕೂಡಲೇ ನಿಮ್ಗೆ ಯಾವ್ದು ಶೇಪ್ ಬೇಕಲ್ಲ ಆ ಶೇಪ್ ಒಳಗ್ ನೀವು ಚಾಕುಲಿ ಕಟ್ ಮಾಡ್ಕೋರಿ. ನಾ ನಿಮಗ್ ತೋರಿಸ್ತೇನೆ. ಇದ್ರ ಟೆಕ್ಸ್ಚರ್ ಅಗದಿ ಸ್ಮೂತ್, ಸಾಫ್ಟ್ ಮತ್ ಫ್ಲಫಿ ಬಂದಿರ್ತದ. ಟೇಸ್ಟ್ನು ಅಷ್ಟ ಅಗದಿ ರುಚಿ ಇರ್ತದ. ಹೊರಗಿಂದ ತರೋಕ್ಕಿಂತ ಮನಿ ಒಳಗ್ ಹಿಂಗ್ ಫ್ರೆಶ್ ಮಾಡ್ಕೊಳ್ಳೋದು ಅಗದಿ ಬೆಸ್ಟ್ ಅಂತ ಹೇಳಿ ನನಗ ಅನಸ್ತದ. ಸೊ ನೋಡ್ರಿ ಎಷ್ಟು ಫ್ಲಫಿ ಅದ ಇದು ಪನ್ನೀರ್ ಅಂತ ಹೇಳಿ. ಟೆಕ್ಸ್ಚರ್ ವೈಸ್ನು ಅಷ್ಟ ಅಗದಿ ಸ್ಮೂತ್ ಸಾಫ್ಟ್ ಅದ ಟೆಕ್ಸ್ಚರ್ ಅನ್ನು. ಸೊ ನೀವು ಒಮ್ಮೆ ಟ್ರೈ ಮಾಡ್ರಿ. ನೆಕ್ಸ್ಟ್ ನಾವಿಲ್ಲಿ ಲಿಂಬೆ ಹಣ್ಣು ಉಪಯೋಗಿಸ್ಕೊಂಡು ಪನ್ನೀರ್ ಮಾಡೋಣ ಅಂತ. ಅಗೇನ್ ನಾ ಇಲ್ಲಿ ಅರ್ಧ ಲೀಟರ್ ಹಾಲು ತಗೊಂಡೇನಿ. ಅವು ಕಾಯುವ ತನ ನಾವಿಲ್ಲಿ ಅರ್ಧ ಲಿಂಬೆ ಹಣ್ಣನ್ನ ಹಿಂಡ್ಕೊಂಡೇನಿ. ಅರ್ಧ ಲಿಂಬೆ ಹಣ್ಣಲ್ಲಿ 2ರಿಂದ 2.5 ಚಮಚ ರಸ ಬರ್ತದ ನಮಗ. ಸೊ ಇಲ್ಲಿನೂ ಅಷ್ಟ ಹಾಲು ಪೂರ್ತಿ ಉಕ್ಕಿ ಕೆನಿ ಬರುವಂಗ್ ಮಾಡ್ಕೋಬೇಡ್ರಿ. ಸ್ವಲ್ಪ ಉಕ್ಕಿ ಬರ್ಲಿಗತ್ತಾವಂತ ಅನ್ಸಿದ ಕೂಡಲೇ ಸಿಮ್ ಮಾಡ್ಕೊಂಡು ಕೈ ಆಡಿಸ್ಕೊಂಡ್ ಬಿಡ್ರಿ. ಕೈ ಆಡಿಸ್ಕೊಂಡ್ ಆದ್ಮೇಲೆ ಇಲ್ಲಿ 2 ನಿಮಿಷ ಹಾಲು ಕುಡಿಲಿಕ್ಕೆ ಹಂಗ ಬಿಡ್ಬೇಕು. ಅದಾದ್ಮೇಲೆ 2 ಚಮಚ ಲಿಂಬೆ ಹಣ್ಣಿನ ರಸ ಹಾಕಿ ಒಂದ್ ಸಲ ಕೈ ಆಡಿಸ್ಕೋರಿ. ಲಿಂಬೆ ಹಣ್ಣಲ್ಲಿ ಹಾಲ ಲಘು ಹೊಡಿತಾವ, ಲಘು ಕರಡಲಾಗ್ತಾವ. ಸೊ ಬಹಳ ತನ ಕೈ ಆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 2 ಹನಿ ಲಿಂಬೆ ಹಣ್ಣಿನ ರಸ ಹಾಕೊಂಡ್ಕೊಳ್ಳಿ, ಒಂದ್ಸಲ ಕೈ ಆಡಿಸ್ಕೋರಿ, ಮತ್ 2 ಹನಿ ರಸ ಹಾಕೋರಿ, ಮತ್ 2 ಸಲ ಕೈ ಆಡಿಸ್ಕೊಂಡ್ರಿ ಅಂದ್ರ ಪಟ್ನ ಪನ್ನೀರ್ ಬಂದ್ ಬಿಡ್ತದ ನಿಮ್ಗ. ಸೊ ಲಾಸ್ಟಿಗೆ ಒಂದ್ಸಲ ಹಾಕೊಂಡು ಕೈ ಆಡಿಸ್ಕೊಂಡ್ ಬಿಟ್ರಂದ್ರ ನಿಮಗ್ ಪಟ್ನ ಸಪರೇಟ್ ಆಗ್ಬಿಡ್ತದ ಪನ್ನೀರ್. ಬೇಕಾರ ನೋಡ್ರಿ ನೀವು ಇಲ್ಲಿ ಹಿಂಗ ಪನ್ನೀರ್ ಬಂದ್ ಬಿಡ್ತದ, ಸಪರೇಟ್ ಆಗ್ಬಿಡ್ತದ. ಅಂಡ್ ನೀವು ಏನ್ ನೀರ್ ಉಳ್ದಿರ್ತದಲ್ಲ ಪನ್ನೀರ್ ಮಾಡಿದ್ದನ್ನ ಅದನ್ನ ನೀವು ಗಿಡಕ್ ಹಾಕೋಬಹುದು. ಅಗದಿ ಚಲೋ ಬರ್ತಾವ ಹೂ. ಅದು ಗಿಡಕ್ ಹಾಕೋಬೇಕು. ಈ ನೀರ್ ವೇಸ್ಟ್ ಮಾಡ್ಬೇಡ್ರಿ ಹಂಗ. ನೆಕ್ಸ್ಟ್ ಪನ್ನೀರ್ ಸಪರೇಟ್ ಬಂದ್ ಕೂಡಲೇ ಒಂದ್ ಬುಟ್ಟಿ ಒಳಗ್ ಚಾಳ್ನಿ ಇಟ್ಕೊಂಡು ಅದ್ರ ಮೇಲೆ ಒಂದ್ ಸ್ಮೂತ್ ಅಂದ ಅರಿವು ಇಟ್ಕೋರಿ, ಪನ್ನೀರ್ ಸೋಸ್ಕೋರಿ. ಲಿಂಬೆ ಹಣ್ಣ ಅಗೇನ್ ಹುಳಿ ಇರ್ತದಲ್ಲ, ಸೊ ಹುಳಿ ಹೋಗ್ಬೇಕಂತ ಹೇಳಿ ಒಂದು ವಾಟ್ಕ ನೀರ್ಲಿ ನೀಟಾಗಿ ವಾಶ್ ಮಾಡ್ಕೊಂಡು ಎಕ್ಸೆಸ್ ಏನ್ ನೀರ್ ಉಳಿದಿರ್ತದ ಅದನ್ನ ಬಸದಿಟ್ಕೊಂಡು ಡೈರೆಕ್ಟ್ ಹಂಗ ಉಪಯೋಗಿಸೋರಿದ್ರ ಹಂಗ ಉಪಯೋಗಿಸ್ಕೋರಿ. ಇಲ್ಲ ಶೇಪ್ ಕೊಟ್ಟು ಕ್ಯೂಬ್ ಗತೆ ಉಪಯೋಗಿಸೋರಿದ್ರ ಅಂದ್ರ ಒಂದ್ ಪ್ಲೇಟ್ ತಗೊಂಡು ನೀಟಾಗಿ ರೌಂಡ್ ಶೇಪ್ ಚೌಕ್ ಶೇಪ್ ಮಾಡ್ಕೊಂಡು ಅದ್ರ ಮೇಲೆ ಏನ್ ಶೇಪ್ ಬೇಕಲ್ಲ ಆ ಶೇಪ್ ವಜ್ಜೆ ಇಟ್ಕೋರಿ. ಇಲ್ಲಿ ಒಂದ್ 10ರಿಂದ 15 ನಿಮಿಷ ನೀವ್ ಇಟ್ಕೊಂಡ್ರಿ ಅಂದ್ರ ನೀಟಾಗಿ ಶೇಪ್ ಬಂದಿರ್ತದ ಹಿಂಗ. ಅಂಡ್ ನನಗ ಈ ಲಿಂಬೆ ಹಣ್ಣ ಉಪಯೋಗಿಸ್ಕೊಂಡ್ ಮಾಡಿದ ಪನ್ನೀರ್ ಆಮೇಲೆ ಮೊಸರು ಉಪಯೋಗಿಸ್ಕೊಂಡ್ ಮಾಡಿದ ಪನ್ನೀರ್ ಎರಡರ ಒಳಗನು ಅಷ್ಟೇನು ಮಹಾ ಡಿಫ್ರೆನ್ಸ್ ಅಂತ ಹೇಳಿ ಅನ್ಸಂಗಿಲ್ಲ. ಟೇಸ್ಟ್ ವೈಸ್ ಟೆಕ್ಸ್ಚರ್ ವೈಸ್ ಎರಡು ಸೇಮ್ ಅವ. ಆದ್ರ ನನಗ ಪರ್ಸನಲಿ ಹೆಚ್ಚ ಸಾಫ್ಟ್ ಮತ್ ಫ್ಲಫಿ ಅನ್ಸಿದ್ದ ಮೊಸರು ಯೂಸ್ ಮಾಡ್ಕೊಂಡ್ ಮಾಡಿದ ಪನ್ನೀರ್. ಲಿಂಬೆ ಹಣ್ಣಿನ್ಕಿಂತ ಅದು ಹೆಚ್ಚ ಫ್ಲಫಿ ಮತ್ತ ಸಾಫ್ಟ್ ಬರ್ತದ ಅಂತ ಹೇಳಿ ನನಗ ಅನ್ಸಿದ್ದು ಪರ್ಸನಲಿ. ಸೊ ಯಾರಿಗೆಲ್ಲ ಪನ್ನೀರ್ ಮನಿ ಒಳಗ್ ಮಾಡೋದದ ಅವ್ರಿಗೆ ರೆಸಿಪಿ ಶೇರ್ ಮಾಡ್ರಿ. ಮತ್ತ ಇನ್ನೊಂದ್ ರೆಸಿಪಿ ಜೊತೆ ಸಿಗ್ತೇನಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.